ಅಣೆಕಟ್ಟು ಮತ್ತು ಅಚ್ಚುಕಟ್ಟು ಪ್ರದೇಶದ ಆಡಳಿತವನ್ನು ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಹಸ್ತಾಂತರಿಸಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ನೀರಾವರಿ ನಿಗಮ ತುಂಗಾ ಮೇಲ್ದಂಡೆ ವಲಯದಲ್ಲಿರುವ ಭದ್ರಾ ಯೋಜನಾ ವೃತ್ತವನ್ನು ಹಸ್ತಾಂತರ ಮಾಡದೆ ಈಗಿರುವ ಹಾಗೆಯೇ ಆಡಳಿತ ನಡೆಸಲು ಅನುಕೂಲ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಭದ್ರಾ ಜಲಾಶಯ ತರೀಕೆರೆ ಲಕ್ಕವಳ್ಳಿ ಗ್ರಾಮದ ಬಳಿ ಸಮುದ್ರದ ಮಟ್ಟದಿಂದ ಸುಮಾರು 601 ಮೀಟರ್ ಎತ್ತರದಲ್ಲಿ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಜಲಾಶಯದ ಸಂಗ್ರಹಣಾ ಸಾಮರ್ಥ್ಯ 71,531 ಟಿಎಂಸಿ. ಈ ಜಲಾಶಯದಿಂದ 1965ರಿಂದ ಕಾಲುವೆಗಳಲ್ಲಿ ನೀರು ಹರಿಸಲಾಗಿದೆ. ಈ ಯೋಜನೆಯಿಂದ 2,53,292 ಎಕರೆಗಳಿಗೆ ಶಿವಮೊಗ್ಗ, ದಾವಣಗೆರೆ, ವಿಜಯನಗರ ಜಿಲ್ಲೆಗಳಲ್ಲಿ ರೈತರಿಗೆ 2 ಬೆಳೆಗಳಿಗೆ ನೀರು ಕೊಡಲಾಗ್ತಿದೆ. ಭದ್ರಾ ನೀರಾವರಿ ಯೋಜನಾ ವೃತ್ತದಿಂದ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ವಹಣೆ ಮಾಡಲಾಗ್ತಿದೆ. ಈ ಯೋಜನಾ ವೃತ್ತವನ್ನು ಕರ್ನಾಟಕ ನೀರಾವರಿ ನಿಗಮದಿಂದ ಬೇರ್ಪಡಿಸಿ ವಿಶ್ವೇಶ್ವರಯ್ಯ ಜಲ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಹಸ್ತಾಂತರಿಸುವುದಕ್ಕೆ ಪ್ರಯತ್ನಿಸುತ್ತಿದೆ. ಇದಕ್ಕೆ ಈ ಭಾಗದ ರೈತರು ಒಪ್ಪುವುದಿಲ್ಲ. ಆದ್ದರಿಂದ ಭದ್ರಾ ಯೋಜನಾ ವೃತ್ತದ ಆಡಳಿತವನ್ನು ಯಾವುದೇ ಕಾರಣಕ್ಕೂ ಹಸ್ತಾಂತರಿಸಬಾರದು ಎಂದು ಆಗ್ರಹಿಸಿದ್ದಾರೆ. ಯೋಜನಾ ವೃತ್ತಕ್ಕೆ ಬರುವ ಜಿಲ್ಲೆಯ ಉಸ್ತುವಾರಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಒಕ್ಕೊರಲಿನಿಂದ ಉಳಿಸಬೇಕಾಗಿದೆ. ಇಲ್ಲದಿದ್ದರೆ ಅಚ್ಚುಕಟ್ಟು ಪ್ರದೇಶದ ರೈತರು, ಜನಪ್ರತಿನಿಧಿಗಳು ಸೇರಿದಂತೆ ಸರ್ಕಾರದ ವಿರುದ್ಧ ಚವಳಿಯ ಹಾದಿಯ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಭದ್ರಾ ಅಣೆಕಟ್ಟು, ಭದ್ರಾ ಅಚ್ಚುಕಟ್ಟು ಇವತ್ತು ಕರ್ನಾಟಕ ನೀರಾವರಿ ನಿಗಮದ ತುಂಗಾ ಮೇಲ್ದಂಡೆ ವಲಯದಲ್ಲಿತ್ತು. ಇಲ್ಲೇ ತನಕ ನಾವು ಇದು 2,53,292 ಎಕರೆ 3 ಜಿಲ್ಲೆ ಶಿವಮೊಗ್ಗ, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಗೆ 2 ಬೆಳೆಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸ ಈ ಅಣೆಕಟ್ಟೆಯಿಂದ ಮಾಡ್ತಾ ಇದ್ದಾರೆ. 1965ನೇ ಸಾಲಿನಲ್ಲೇ ಈ ಅಣೆಕಟ್ಟು ಪ್ರಾರಂಭ ಆಗಿದ್ದು, ಅವತ್ತಿನಿಂದನೂ ಇವತ್ತಿನ ತನಕನೂ ಕೂಡ 2 ಬೆಳೆಗೆ ನೀರನ್ನು ಹರಿಸ್ತಾ ಇದ್ದಾರೆ. ಭತ್ತ, ರಾಗಿ, ಜೋಳ, ಕಬ್ಬು, ಅಡಿಕೆ ಮುಖ್ಯವಾಗಿ ಈ ಅಣೆಕಟ್ಟಿನ ಭಾಗದಲ್ಲಿ ಬೆಳೀತಾ ಇದ್ದೀವಿ ನಾವೆಲ್ಲರೂ ಕೂಡ ರೈತರು. ಇದ್ದಕ್ಕಿದ್ದಂಗೆ ನೀರಾವರಿ ನಿಗಮದಿಂದ, ಭದ್ರಾ ನೀರಾವರಿ ನಿಗಮದಿಂದ ಅಣೆಕಟ್ಟು ಮತ್ತು ಆಡಳಿತವನ್ನು ಸಂಪೂರ್ಣ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಏನು ಕಾರಣ ಅನ್ನೋದು ನಮಗೆ ಗೊತ್ತಿಲ್ಲ. ವಿಶ್ವೇಶ್ವರಯ್ಯ ಜಲ ಅಭಿವೃದ್ಧಿ ನಿಗಮಕ್ಕೂ ಕೂಡ ಭದ್ರಾದಿಂದ, ತುಂಗಾದಿಂದನೇ ನಾವು ನೀರು ಕೊಡ್ತಕ್ಕಂಥದ್ದು. ಅಪ್ಪರ್ ಭದ್ರಾಕ್ಕೆ ವಿಶ್ವೇಶ್ವರಯ್ಯ ಜಲ ಅಭಿವೃದ್ಧಿಗೆ ಸೇರಿದೆ. ತುಂಗಾದಿಂದ 17.5 TMC, ಭದ್ರಾದಿಂದ 12.4 TMC. ಅಲ್ಲಿ ನಾನು ನೋಟ್ ಮಾಡಿಲ್ಲ ಅದನ್ನು. ನೀರನ್ನು ನಾವು ಭದ್ರಾ ಮೇಲ್ದಂಡೆ ಕೊಡ್ತಾ ಇದ್ದೀವಿ. ಭದ್ರಾ ಮೇಲ್ದಂಡೆ ಬರಗಾಲದ ಸೀಮೆಗೆ ನೀರು ಕೊಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮ ವಿರೋಧನೂ ಇಲ್ಲ. ನಾವು ಅವ್ರಿಗೆ ನೀರು ಕೊಡಬೇಕಾಗಿದ್ದು ಜೂನ್ 15ರಿಂದ ಅಕ್ಟೋಬರ್ 15ರವರೆಗೆ 4 ತಿಂಗಳು ನಾವು ನೀರು ಹರಿಸ್ಬೇಕಾಗತ್ತೆ. ಅವರಿಗೆ ಅವರಿಗೆ ಅಲಾಟ್ಮೆಂಟ್ ಆಗಿದೆ, ಒಟ್ಟು 29.9 TMC ನೀರನ್ನು ನಾವು ಅವರಿಗೆ ನೀರು ಹರಿಸ್ಬೇಕು. ಅದು ಯಾವಾಗ ಅಂದರೆ 17.5 TMC ತುಂಗಾದಿಂದ ಭದ್ರಕ್ಕೆ ನೀರನ್ನು ಲಿಫ್ಟ್ ಮಾಡಿದ ನಂತರ ನಾವು 29.9 TMCನ ನಾವು ಕೊಡಬೇಕಾಗತ್ತೆ. ಆದರೆ ಈಗ ನಾವು ಭದ್ರಾದಿಂದ ಕೊಡ್ತಕ್ಕಂಥ 12.4 TMCನ ನಾವು ಕೊಡೋಕ್ಕೆ ಬದ್ರಿದ್ದೀವಿ. ಆಮೇಲೆ 29.9 TMCನೂ ಕೊಡೋಕ್ಕೆ ಬದ್ರಿದ್ದೀವಿ. ನಾವು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇವರು ಯಾವ ಕಾರಣದಿಂದ ನಮ್ಮ ಆಡಳಿತನ ಕಸ್ಕೊಳಕ್ಕೆ ನೋಡ್ತಾ ಇದ್ದಾರೆ, ನಮ್ಮ ಜುಟ್ಟನ್ನು ಕೈ ಹಿಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಅವ್ರ ಉದ್ದೇಶ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನಾವು ಈಗಾಗಲೇ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕಮಾಂಡ್ ಏರಿಯಾದಲ್ಲಿ ಬರ್ತಕ್ಕಂಥ ಅಚ್ಚುಕಟ್ಟಿನಲ್ಲಿ ಬರ್ತಕ್ಕಂಥ
ಎಲ್ಲ ಶಾಸಕರಿಗೂ ಕೂಡ ನಾವು ಈ ಪತ್ರ ಕಳಿಸ್ಬಿಟ್ಟು ಫೋನ್ ಮುಖಾಂತರನೂ ಮಾತಾಡಿದ್ದೀವಿ. ಇವತ್ತು ಉಪಮುಖ್ಯಮಂತ್ರಿಗಳನ್ನು ಜಲಸಂಪನ್ಮೂಲ ಸಚಿವರನ್ನು ಕೂಡ ಭೇಟಿ ಆಗ್ತೀವಿ, ಮುಖ್ಯಮಂತ್ರಿಗಳನ್ನು ಕೂಡ ಅಂತಕ್ಕಂಥದ್ದನ್ನು ಭರವಸೆಯನ್ನು ಎಲ್ಲ ಜನಪ್ರತಿನಿಧಿಗಳು ಕೂಡ ನಮಗೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಸರ್ಕಾರ ತೀರ್ಪನ್ನು ಬದಲಾವಣೆ ಮಾಡದೆ ಹೋದರೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ ನಾವು. ಇದೇನಾದ್ರು ತೀರ್ಪನ್ನು ಬದಲಾವಣೆ ಮಾಡೋದಾದರೆ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಉಗ್ರವಾದಂಥ ಚಳವಳಿಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಸರ್ಕಾರದ ಗಮನಕ್ಕೆ ತಮ್ಮ ಮೂಲಕ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನು ಸುವ್ಯವಸ್ಥೆ ಭಂಗ ಆಗ್ತಕ್ಕಂಥ ಪರಿಸ್ಥಿತಿ ಬರ್ಬೋದು. ಶಾಸಕರು ಮಂತ್ರಿಗಳು ಹೊರಗಡೆ ಸಭೆ ಸಮಾರಂಭಗಳಿಗೆ ಬರದೇ ಇರೋಕ್ಕಾಗದೇ ಇದ್ದಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗ್ಬೋದು. ಯಾಕೆ ಅಂತ ಅಂದರೆ ಇದು ನಮ್ಮ ಡ್ಯಾಮು, ನಮ್ಮ ಆಡಳಿತ, ನಮ್ಮ ಅಣೆಕಟ್ಟು, ನಮ್ಮ ಆಡಳಿತ, ನಮ್ಮ ಅಣೆಕಟ್ಟೆಯಿಂದ ನೀರು ತಗೊಳೋರು ನೀವು. ನಮ್ಮ ಅಣೆಕಟ್ಟೆಯಿಂದ ಬರೀ ನೀರು ತಗೊಳ್ಳೋರು ನಮ್ಮ ಅಣೆಕಟ್ಟನ್ನೇ ಸ್ವಾಧೀನ ಮಾಡ್ಕೊಳ್ತೀವಿ ಅಂದರೆ ಇದು ಯಾ ನ್ಯಾಯ? ನಾವು ನೀರು ಕೊಡೋಕ್ಕೆ ವಿರೋಧ ಮಾಡಿಲ್ಲ. ಕಾನೂನು ಪ್ರಕಾರ ಅವರು ಕೊಡಲೇಬೇಕಾಗತ್ತೆ, ನಾವು ಅವರು ತಗೊಳ್ಳೇಬೇಕಾಗತ್ತೆ. ವಿನಾಕಾರಣ ನಮ್ಮ ಅಲ್ಲಿಯ ಜನಪ್ರತಿನಿಧಿಗಳು ಶಾಸಕರು ಸರ್ಕಾರ ಮೇಲೆ ಒತ್ತಡ ಹೇರಿದ್ದಾರೆ ಅಂತಕ್ಕಂಥ ತಿಳಿದು ಬಂದಿದೆ. ನಮ್ಮ ಶಾಸಕರು ಕೂಡ ನಿದ್ದೆ ಮಾಡದೆ, ಮಂತ್ರಿಗಳು ಕೂಡ ನಿದ್ದೆ ಮಾಡದೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಅವರು ಇದನ್ನು ಉಳಿಸ್ತಕ್ಕಂಥ ನೀರಾವರಿ ನಿಗಮದ ಆಡಳಿತದಲ್ಲೇ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲದೆ ಹೋದರೆ ಭಾಳ ದೊಡ್ಡ ಚಳವಳಿ ಆಗುತ್ತೆ.